ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಶುರುವಾಯಿತು ಗಿಫ್ಟ್ ಪಾಲಿಟಿಕ್ಸ್. ಇತ್ತೀಚೆಗಷ್ಟೇ ಮದ್ಯ ಹಂಚಿ ಟೀಕೆಗೆ ಗುರಿಯಾಗಿದ್ದ ಬಿಜೆಪಿಯ ಸಂಸದ, ರಾಷ್ಟ್ರಾದ್ಯಂತ ಟೀಕೆಗೆ ಗುರಿಯಾಗಿದ್ದ ಬಿಜೆಪಿ ಸಂಸದ ಸುಧಾಕರ್, ಈಗ ಸುಧಾಕರ್ಗೆ ಟಕ್ಕರ್ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಸ್ವತಃ ಮನೆ ಮನೆಗೆ ತೆರಳಿ ಸೀರೆ ಹಂಚುತ್ತಿದ್ದಾರೆ ಪ್ರದೀಪ್ ಈಶ್ವರ್. ಕ್ಷೇತ್ರದ ಪ್ರತಿ ಮಹಿಳೆಯರಿಗೆ ಸೀರೆ, ಬಳೆ, ಅರಿಶಿನ ಕುಂಕುಮದ ಸೆಟ್ ಅನ್ನ ಹಂಚಿಕೆ ಮಾಡ್ತಿದ್ದಾರೆ. ಸೀರೆ ಹಂಚಿಕೆ ವೇಳೆ ಮಕ್ಕಳಿಗೆ ಸ್ವೀಟ್ ಮತ್ತು ಹಣವನ್ನ ನೀಡ್ತಿದ್ದಾರೆ ಪ್ರದೀಪ್ ಈಶ್ವರ್. ಸೀರೆ ಎಲ್ಲರಿಗೂ ತಲುಪಬೇಕು ಅಂತ ಈಗಲೇ ಶುರು ಮಾಡಿದ್ದಾರೆ ಶಾಸಕ. ಸಂಸದರಾಗಿ ಸುಧಾಕರ್ ಆಯ್ಕೆ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡು ಬಿಟ್ಟಿದ್ದಾರೆ ಪ್ರದೀಪ್ ಈಶ್ವರ್. ಕ್ಷೇತ್ರದ ಹಿಡಿತ ತಪ್ಪದಂತೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮುನ್ನೆಚ್ಚರಿಕೆಯನ್ನ ವಹಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಶುರುವಾಯಿತು ಈಗ ಗಿಫ್ಟ್ ಪಾಲಿಟಿಕ್ಸ್. ಈಗ ಎಲ್ಲಿ ನೋಡಿದ್ರು ಕೂಡ ಚಿಕ್ಕಬಳ್ಳಾಪುರದಲ್ಲಿ ಗಿಫ್ಟ್ ಪಾಲಿಟಿಕ್ಸಿನ ಚರ್ಚೆ ಭಾರಿ ಸದ್ದು ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಮದ್ಯವನ್ನ ಹಂಚಿಕೆ ಮಾಡಿ ಬಹಳಷ್ಟು ಟೀಕೆಗೆ ಗುರಿಯಾಗಿದ್ರು ಬಿಜೆಪಿಯ ಸಂಸದ. ರಾಷ್ಟ್ರಾದ್ಯಂತ ಟೀಕೆಗೆ ಗುರಿಯಾಗಿದ್ರು ಬಿಜೆಪಿಯ ಸಂಸದ ಸುಧಾಕರ್. ಇನ್ನು ಸುಧಾಕರ್ನ ಅಭಿನಂದನಾ ಕಾರ್ಯಕ್ರಮದಲ್ಲಿ ನೆಲಮಂಗಲದ ಹೊರವಲಯದಲ್ಲಿ ಕಾರ್ಯಕ್ರಮ ಆಗಿತ್ತು. ಇಲ್ಲಿ ಎಣ್ಣೆಯನ್ನ ಹಂಚಿಕೆ ಮಾಡಿ ಬಹಳಷ್ಟು ಟೀಕೆಗೆ ಗುರಿಯಾಗಿದ್ರು. ಈಗ ಸುಧಾಕರ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹಬ್ಬ ಇದೇನು ಹತ್ರ ಬರ್ತಾ ಇದೆ ಅನ್ನೋದು ಕೂಡಲೇ ಪ್ರದೀಪ್ ಈಶ್ವರ್ ಈಗ ಎಚ್ಚೆತ್ತುಕೊಂಡು ಬಿಟ್ಟಿದ್ದಾರೆ. ಸ್ವತಃ ತಾವೇ ಮನೆ ಮನೆಗೆ ತೆರಳಿ ಸೀರೆಯನ್ನ ವಿತರಿಸಿದ್ದಾರೆ ಪ್ರದೀಪ್ ಈಶ್ವರ್. ಕ್ಷೇತ್ರದ ಪ್ರತಿ ಮಹಿಳೆಯರಿಗೆ ಸೀರೆ, ಬಳೆ, ಅರಿಶಿನ ಕುಂಕುಮದ ಸೆಟ್ ಅನ್ನ ಹಂಚುತ್ತಿದ್ದಾರೆ. ಏನೋ ಸೀರೆ ಎಲ್ಲದರ ಜೊತೆಯಲ್ಲಿ ಮಕ್ಕಳಿಗೆ ಸ್ವೀಟ್ ಮತ್ತು ಹಣವನ್ನ ನೀಡ್ತಿದ್ದಾರೆ ಪ್ರದೀಪ್ ಈಶ್ವರ್. ಸೀರೆ ಎಲ್ಲರಿಗೂ ತಲುಪಬೇಕು ಅಂತ ಈಗಲೇ ಶುರು ಮಾಡಿದ್ದಾರೆ ಶಾಸಕ. ಸಂಸದರಾಗಿ ಸುಧಾಕರ್ ಆಯ್ಕೆ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡು ಬಿಟ್ಟಿದ್ದಾರೆ ಪ್ರದೀಪ್ ಈಶ್ವರ್. ಎಲ್ಲಾದ್ರೂ ಕ್ಷೇತ್ರದ ಹಿಡಿತ ಕೈತಪ್ಪು ಹೋಗಿಬಿಡುತ್ತೆ. ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಈಗ ಮುನ್ನೆಚ್ಚರಿಕೆಯನ್ನ ವಹಿಸುತ್ತಿದ್ದಾರೆ.